ಯಾರು ನಮ್ಮ ಹಿಂದೂ ಒಂದು ಆಸೆ ಇದೆ, ಯಾವುದಾದ್ರು ಪುಸ್ತಕ ಹಾಕಿ ಮಾಡಿಸ್ಬೇಕು. ಮನ್ಸು ಮಾಡಿ ಅಂದರೆ ಬಾಬು ಒಂದು ಪಿಕ್ಚರ್ ಆಕ್ಟ್ ಮಾಡ್ತಾರೆ, ಜೊತೆಗೆ ಯಾರು ಹೀರೋ ಇಲ್ಲ ಆಗಲಿ ಯೋಚನೆ ಮಾಡಿ. ಹೌದ್ರಿ, ಕ್ಯಾರೆಕ್ಟರ್ ಸುಮ್ಮನೆ ಮಾಡಿದ್ರೆ ಉಪಯೋಗ ಇರಲ್ಲ, ಸುಮ್ಮನೆ ಮಾಡಿದ್ರೆ ಉಪಯೋಗ ಇರಲ್ಲ. ಅದೆಲ್ಲ ಚೆನ್ನಾಗಿರಲ್ಲ, ಅದೆಲ್ಲ ಇಲ್ಲ. ನನಗೆ ಚೆನ್ನಾಗಿದೆ, ಚೆನ್ನಾಗಿದೆ, ತಪ್ಪಿರೋದು ಏನು ಬರುತ್ತೆ ಕಿಚಡಿ ಸ್ವಲ್ಪ ಎಲ್ಲ ಜಾಸ್ತಿ ಆಗ್ಬಿಟ್ಟಿದ್ದೀವಿ. ನನಗೆ ತಿಂಡಿ ಇಲ್ಲಿ ಗ್ರೀನ್ ಅಂದರೆ ನಾನು ಗ್ರೀನ್ ಹೋಟ್ಲ್ ಅಂದರೆ ಸಾಮಾನ್ಯ ಗಾಂಧಿನಗರ ಇಲ್ಲಿಗೆ ಬರ್ಬೇಕಾಗಿತ್ತು. ನನಗೆ ಒಂದು ವಿಡಿಯೋ ನೋಡಿದ್ದೇನೆ, ಏನೇನು ತಿಂತೀರಾ ಅಂತೆಲ್ಲ ಒಂದು ವಿಡಿಯೋ ಮಾಡಿದ್ರು ಒಬ್ಬರು. ಎಲ್ಲ ಹಾಕಿದ್ರು ಬೆಳಗ್ಗೆ ಏನು ತಿಂತೀರಾ, ಆರೋಗ್ಯವಾಗಿ ಹೇಗಿದ್ದೀರಾ ಎಲ್ಲ ಅಂತ ನೋಡಿ ಖುಷಿ ಆಯ್ತು. ನಿಮ್ಮಷ್ಟು ಇದಿಲ್ಲ. ಸರ್ ನೋಡ್ಕೊಂಡು ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ ಮನಸಾ ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ. ಧನ್ಯವಾದಗಳು. ಈಗ ದಯಮಾಡಿ ಸೇರಿ ಸಿರಿ ಹಾಡುಗಳನ್ನ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ. ಏನು ಮಾಡಬೇಕು ಮೇಡಮ್ ಹೋಗಿ ನೀವು ಪ್ಲೇ ಮಾಡ್ತೀರಾ ಸಾಂಗ್ನ? ನಿಮಗೆ ಗೊತ್ತಿದೆ ಪ್ಲೇ ಮಾಡ್ತೀರಾ ಸರ್? ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದಗಳು.
ನೆಚ್ಚಿನ ಗೆಳೆಯರು, ನೆಚ್ಚಿನ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು, ಹಾಲಿ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಅಶ್ವಥ್ ನಾರಾಯಣರವರಿಗೆ ತುಂಬು ಹೃದಯದ ಸ್ವಾಗತವನ್ನ ನಮ್ಮ ಸಂಸ್ಥೆ ಪರವಾಗಿ ಅವರಿಗೆ ಕೋರ್ತಾ ಇದ್ದೇವೆ. ಹಾಗೂ ವೇದಿಕೆ ಮೇಲೆ ನಮ್ಮ ಹಿರಿಯರು ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ಹಲವಾರು ದಶಕಗಳಿಂದ ನಮ್ಮೆಲ್ಲರಿಗೂ ಸ್ಫೂರ್ತಿಯ ಸೆಲೆಯಾಗಿರ್ತಕ್ಕಂತಹ ಪಾಂಡುರಂಗ ಅಂದ ತಕ್ಷಣ ನೆನಪಾಗದೆ ಚಿನ್ನೇಗೌಡರು. ಇವತ್ತು ಚಿನ್ನೇಗೌಡರು ನನ್ನ ಬಾಲ್ಯದಿಂದ ಬಲ್ಲೆ. ಚಿನ್ನೇಗೌಡರು ತಪ್ಪದೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬರ್ತಾ ಇದ್ರು, ರಾಜೇಂದ್ರ ನಗರ ಪ್ರಕಾಶ್ ನಗರದಲ್ಲಿ. ನಾನು ಅವಾಗ ಕಾಲೇಜ್ PUC ಓದ್ತಾ ಇದ್ದೆ. ಇಂಥ ಒಬ್ಬ ಸೋದರ ಮಾವ ನನಗೆ ಬೇಕು ಅನ್ಕೋತಾ ಇದ್ದೆ. ಬಹುಶಃ ಇವತ್ತು ದೊಡ್ಡ ದೊಡ್ಡ ನಟರು ಅವ್ರ ಹಿಂದೆ ಕೈಗಳಲ್ಲಿ ನಾನು ಕಂಡಿರ್ತಕ್ಕಂಥದ್ದು ಚಿತ್ರರಂಗಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವರು ಕೊಟ್ಟಿರ್ತಕ್ಕಂಥ ಚಿನ್ನೇಗೌಡರು ನಮ್ಮ ಹಿತೈಷಿಗಳು, ನಮ್ಮ ಬಂಧುಗಳು, ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಆಮಂತ್ರಣಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೇನೆ. ಈಗಾಗಲೇ ಚಿತ್ರ ನಿರ್ದೇಶಕರು, ನಿರ್ಮಾಪಕಿ ಹಾಗೂ ಸಹೋದರ ಮಹೇಶ್ ಅವರು ಹಾಗೂ ನಮ್ಮ ಸಾಹಿತಿಗಳು ಹಾಗೂ ಜಯರಾಮ್ರವರು, ನಮ್ಮ ಹಿತೈಷಿಗಳು, ವಕೀಲ ವೃತ್ತಿಯನ್ನು ಬಿಟ್ಟು ಆರ್ಗ್ಯಾನಿಕ್ ಅಲ್ಲಿ ಒಂದು ಕ್ರಾಂತಿಯನ್ನು ಮಾಡಲಿಕ್ಕೆ ದೊಡ್ಡ ಸಾಹಸವನ್ನು ಮಾಡಿರ್ತಕ್ಕಂಥ ಗೆಳೆಯರ ಈ ಒಂದು ಮಂಟಪದಲ್ಲಿ, ಈ ಒಂದು ವೇದಿಕೆಯಲ್ಲೇ ನಾಗವಲ್ಲಿ ಬೆಂಗ್ಲೆ ಇವತ್ತು ಧ್ವನಿ ಸುರುಳಿಯನ್ನ ಬಿಡುಗಡೆ ಮಾಡಬೇಕು ಅಂತ ನಾವೆಲ್ಲ ಬಯಸ್ತಾ ಬಂದಿರ್ತಕ್ಕೆಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಹೇಳೋದು ಇಷ್ಟನೇ. ನಾಗವಲ್ಲಿ ಬಂಗ್ಲೆ ಅಂತಕ್ಕಂಥದ್ದು ಬಹಳ ವಿಶೇಷವಾದಂತ ಒಂದು ಕಥಾವಸ್ತು. ಅಲ್ಲೂ ಸಹ ನಾನು ಒಂದು ಸಣ್ಣ ಪಾತ್ರವನ್ನ ಮಾಡಿದ್ದೇನೆ. ಆ ಪಾತ್ರ ಮತ್ತು ನಮ್ಮ ನಾಯಕಿ ಇದ್ದಾರೆ, ನಾಯಕ ಇದ್ದಾರೆ. ಬಹುಶಃ ಪ್ರತಿಯೊಬ್ಬರು ಸಹ ಈ ಒಂದು ಚಿತ್ರದಲ್ಲಿ ವಿಶೇಷವಾದ ಪಾತ್ರವನ್ನ ವಹಿಸಿ ಒಟ್ಟಾರೆ ಕಥೆಯೇ ಕಥಾ ನಾಯಕ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಅನ್ಕೊಳ್ತೇನೆ ನಾಗವಲ್ಲಿ ಅಂದ ತಕ್ಷಣ ಒಂದು ನಮ್ಮ ಕಲ್ಪನೆ ಇದೆ. ಆ ಕಲ್ಪನೆಗೆ ನಾಗವಲ್ಲಿ ಅಂದ ತಕ್ಷಣ ಏನೋ ಇದೆ. ಆದ್ರೆ ನನ್ನ ಕತೆ ಕೇಳಾದ್ಮೇಲೆ ಬಹಳ ಕುತೂಹಲ ಕೇಳಿದ್ದು ಆ ಕಥೆಯ ಒಂದು ಭೂಮಿಕೆಯನ್ನ ಮತ್ತು ಆ ಒಂದು ಕಥೆಯನ್ನ ಬಹಳ ಚೆನ್ನಾಗಿ ಎಳೆದಿದ್ದಾರೆ. ನಮ್ಮ ಆ ಕಥೆ ಹೇಳ್ಬೇಕಂದ್ರೆ ಮನುಷ್ಯನಲ್ಲಿ ಪ್ರತಿಯೊಬ್ಬರು ಸಹ ಅರಿಷಡ್ವರ್ಗಗಳು ಇರ್ತವೆ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇವೆಲ್ಲವೂ ಸಹ ಇರ್ತವೆ. ಯಾವುದು ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಕಷ್ಟನೇ, ಯಾವುದೊಂದು ಹೊರತಾಗೇನಿಲ್ಲ. ಬಹುಶಃ ಈ ಒಂದು ತಿರುಳನ್ನ ಇಟ್ಕೊಂಡು ಆ ತಿರುಳನ್ನ ತುಂಬಾ ಚೆನ್ನಾಗಿ ಕಥೆಯಲ್ಲಿ ಎಳೆದಿದ್ದಾರೆ. ಚಿತ್ರೀಕರಣದಲ್ಲಿ ನಾನು ನೋಡಿದ್ದೇನೆ, ಚಿತ್ರ ಕಂಪ್ಲೀಟ್ ಆದ್ಮೇಲೆ ಸೆನ್ಸರ್ ಆದ್ಮೇಲೂ ನೋಡಿದ್ದೇನೆ. ಒಂದು ಹೊಸ ಪ್ರಯೋಗವನ್ನ ಮಾಡಿರ್ತಕ್ಕಂಥ ಈ ಚಿತ್ರದ ಧ್ವನಿ ಸುರುಳಿಯ ಈ ಒಂದು ಬಿಡುಗಡೆ ಸಮಾರಂಭಕ್ಕೆ ನಾನು ಶುಭ ಹಾರೈಸ್ತೇನೆ. ಬಹುಶಃ ನನ್ನ ತಮ್ಮ ರವಿಶಂಕರ್ ಅವರಿಲ್ಲ, ಟಗೋರಿ ಸಿನಿಮಾವನ್ನ ಮಾಡಿದ್ರು 2001ರಲ್ಲಿ. ನಂತರ ಶಿವಾನಿ ಸಿನಿಮಾ, ನನ್ನ ದೊಡ್ಡಣ್ಣ ನೆಲಮಂಗಲದಲ್ಲಿ ಮುನ್ಸಿಪಲ್ ಅಧ್ಯಕ್ಷರಾಗಿದ್ರು, ಜಿಲ್ಲಾ ಪಂಚಾಯತ್ ಮೆಂಬರ್ ಗಿರಿಧರ್, ಅವರು ಸಹ ಇವತ್ತಿಲ್ಲ. ಅವರಿಲ್ಲದ ಸಂದರ್ಭದಲ್ಲಿ ಮತ್ತೆ ಸಹೋದರ ಮಹೇಶ್ ಮತ್ತು ನಮ್ಮ ನೇವಿ ಮಂಜೂರವರು, ನಿವೃತ್ತ ಒಬ್ಬ ಸೇನಾಧಿಕಾರಿ, ಇಬ್ರು ಸೇರಿ ಸಿನಿಮಾಗಳನ್ನ ಮಾಡಿರ್ತಕ್ಕಂಥ ದಿಕ್ಕಿನಲ್ಲಿ ಸಾಗಿದ್ದಾರೆ. ಈಗಾಗಲೇ ಡಿಂಕು ಅಂತಕ್ಕಂಥ ಒಂದು ಸಿನಿಮಾ ಈಗಾಗಲೇ OTT ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿದೆ. ಅದರ ನಾಯಕ ನಟರು ಸಹ ಬಂದಿದ್ದಾರೆ. ಒಟ್ಟಾರೆ ಈ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಕಥಾವಸ್ತುವೆ ನಾಯಕನಾಗಿ ಕಥೆಯ ಮೇಕಿಂಗ್ ಏನಿದೆ ಮತ್ತು ಸಂಗೀತ ಏನಿದೆ ಮತ್ತು ಅದರ ಸಿನಿಮಾದ ತಿರುಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕನ್ನಡ ಚಿತ್ರರಂಗ ತಂದೆ ಆದ ಇತಿಹಾಸವನ್ನು ಹೊಂದಿದೆ. ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರ ಇರ್ಬೋದು ಅಥವಾ ಹಿಂದಿನ ದೊಡ್ಡ ದೊಡ್ಡ ಏನು ಇವತ್ತು ಮೂಕಿಯಿಂದ ಹಿಡಿದು ಟಾಕಿ ನಂತರ ಬಂದಂತಹ ಹಲವಾರು ಚಿತ್ರಗಳಲ್ಲಿ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ನೋಡ್ತಾ ಇದ್ದೇವೆ. ಕನ್ನಡ ಚಿತ್ರರಂಗ ವಿಶೇಷವಾಗಿ ವಿಶ್ವದ ಚಿತ್ರರಂಗದ ಭೂಪಟದಲ್ಲಿ ವಿಶೇಷವಾದ ಒಂದು ಹೆಜ್ಜೆಯನ್ನು ಇಟ್ಟಿದೆ ಮತ್ತು ದಾಖಲೆಯನ್ನ ಮಾಡಿದೆ. ಆ ದಿಕ್ಕಿನಲ್ಲಿ ನಮ್ಮ ನಾಗವಲ್ಲಿ ಬಂಗ್ಲೆ ಒಂದು ಹೊಸ ಶಕೆಯನ್ನ, ಹೊಸ ಒಂದು ದಿಕ್ಕನ್ನ ಕೊಂಡೊಯ್ಲಿ. ಸಿನಿಮಾ ನಾನು ಹೇಳ್ತಾ ಇರ್ತೇನೆ, ಯಾಕಂದ್ರೆ ನಾನು ಚಿತ್ರರಂಗಕ್ಕೆ ಬಹಳ ಸಮೀಪವಾಗಿರೋದ್ರಿಂದ ಚಿತ್ರರಂಗದ ನನ್ನ ಮೊದಲನೇ ಚಿತ್ರ ದ್ವಾರಕೀಶ್ ಅವರು ರಾವಣ ರಾಜ್ಯ ಚಿತ್ರದಲ್ಲಿ ಪ್ರವೇಶ ಮಾಡಿದೆ, ನಾಗಾಭರಣ ಅವರ ನಿರ್ದೇಶನದಲ್ಲಿ. ಹಲವಾರು ಚಿತ್ರಗಳು, ಧಾರಾವಾಹಿಗಳು ಅಭಿನಯಿಸಿದ್ರು ಸಹ. ಬಹುಶಃ ಚಿತ್ರ, ನಾವು ಕಲಾವಿದರು ಸಾವಿಲ್ಲ, ಅದ್ರ ಚಿತ್ರಕ್ಕೆ ಸಾವಿಲ್ಲ. ಚಿತ್ರ ಮತ್ತು ಕಲಾವಿದ ಯಾವತ್ತೂ ಸಾವಿಲ್ಲ ಅಂತ ಹೇಳ್ತೇವೆ. ಹಾಗೆ ಈ ಒಂದು ಚಿತ್ರ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸ್ತಾ, ಈ ಸಂದರ್ಭದಲ್ಲಿ ನಮ್ಮ ನಾಯಕ ನಟಿಯನ್ನು ಸಹ ಈ ಸಂದರ್ಭದಲ್ಲಿ ಬರಬೇಕು ಅಂತ ಹೇಳಿ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ. ಅವರು ಸಹ ಬರಬೇಕು. ಮತ್ತು ಎಲ್ಲರನ್ನೂ ಕರೀಲಿಕ್ಕೆ ಕಷ್ಟ ಆಗ್ಬೋದು. ಒಬ್ಬ ನಾಯಕಿ ಮತ್ತು
ನಮ್ಮ ನಾಯಕ ಹಾಗೂ ಟಿಂಕು ಚಿತ್ರದ ನಾಯಕ ಅವರು 3 ಜನ ಬರಬೇಕು ಅಂತ ಹೇಳಿ ನನ್ನ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಮಾತಾಡಬೇಡಿ, ಆಮೇಲೆ ಕೂರ್ಸೋಣ. ಅದನ್ನೇ ಕೊಡ್ತೀನಿ. ಸುರುಳಿ ಬಿಡುಗಡೆ ಹಾಡನ್ನು ಬಿಡುಗಡೆ ಮಾಡುವಂತ ಈ ಸುಸಂದರ್ಭದಲ್ಲಿ ನಾಗವಲ್ಲಿ ಬಂಗಲೆಯ ಈ ಸಿನಿಮಾ ಹಾಡು ಬಿಡುಗಡೆ ಆಗ್ತಿದೆ. ಮಾಧ್ಯಮದ ಸ್ನೇಹಿತರಿಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ತಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸಿ, ನನ್ನೊಂದಿಗೆ ದಿಗ್ಗಜರು, ಕನ್ನಡ ಸಿನಿಮಾ ರಂಗದ ಒಂದು ಅಪಾರ ಕೊಡುಗೆಯನ್ನು ಕೊಟ್ಟಿರುವಂತಹ ಹಿರಿಯರಾಗಿರುವಂತಹ ಚೆನ್ನೇಗೌಡ್ರೆ, ನನ್ನ ಆತ್ಮೀಯರು, ನನ್ನ ಸ್ನೇಹಿತರು, ರಾಜಕಾರಣಿಗಳು, ಕಲಾವಿದರು, ಸಮಾಜ ಸೇವಕರು ಆಗಿರುವಂತಹ ಇದೆಲ್ಲ ನರೇಂದ್ರ ಬಾಬು ಅವರೇ ಮತ್ತು ಯುವಕರು, ಸಿನಿಮಾ ನಿರ್ಮಾಪಕರಾಗಿ ಈ ಸಿನಿಮಾ ನಿರ್ಮಾಪಕರಾಗಿರುವಂತಹ ಸನ್ಮಾನ್ಯ ನೆಲ ಮಹೇಶ್ ಅವರೇ, ಹಂಸ ಮಹೇಶ್ ಅವರೇ, ಮುಖ್ಯವಾಗಿ ನಿರ್ದೇಶಕರಾಗಿರುವಂತಹ ರಾಜೇಶ್ ಅವರೇ, ಸಾಹಿತಿಗಳಾಗಿರುವಂತಹ ಪ್ರಹ್ಲಾದ್ ಅವರೇ, ಎಲ್ಲ ನಮ್ಮ ಹೀರೋಗಳು, ನಟಿಯರು ಬಹಳಷ್ಟು ಕನಸನ್ನು ಹೊತ್ತು ಬಂದಿದ್ದಾರೆ. ಸೊ ಇದಕ್ಕೆಲ್ಲ ಜೀವ ಕೊಡುವಂತಹ ನಿರ್ದೇಶಕರು, ನಿರ್ಮಾಪಕರು, ಇಡೀ ಸಿನಿಮಾ ರಂಗ, ನಾವೆಲ್ಲ ಸಿನಿಮಾ ನೋಡ್ತಾ ಬೆಳೆದು, ಹಾಗಾಗಿ ಸಿನಿಮಾ ಅಂದಾಗ ಎಲ್ಲರಿಗೂ ಸಾಕಷ್ಟು ಪ್ರೇರೇಪಣೆ. ನಮ್ಮ ಜೀವನದಲ್ಲಿ ನಾವು ಕಾಣುವಂಥ ಕನಸು ಸಿನಿಮಾದ ಮೂಲಕ ಕಾಣ್ತೀವಿ, ಅಥವಾ ಸಿನಿಮಾ ಮೂಲಕ ನೋಡಿದ್ರೆ ನಮ್ಮ ಜೀವನದಲ್ಲಿ ಕಾಣುವಂಥ ರಿಲೇಟ್ ಮಾಡ್ಕೊಡ್ತೀವಿ. ಹಾಗಾಗಿ ಸಿನಿಮಾಗೆ ಅದ್ಭುತ ಶಕ್ತಿ ಇದೆ. ಆ ಶಕ್ತಿಯನ್ನ ನಮ್ಮ ರಾಜ್ಯದ ಸಂಸ್ಕೃತಿ, ಆಲೋಚನೆ, ಹೊಸತನ, ವಿನೂತನವಾಗಿ ಸಮಾಜದಲ್ಲಿ ಈ ಪ್ರಬಲವಾಗಿರುವಂತಹ ಈ ಮಾಧ್ಯಮದ ಮೂಲಕ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದು ನನ್ನ ಎಷ್ಟು ಅಭಿನಂದನೆಗಳನ್ನು ಸದಸ್ಯರು ಸಾಲಲ್ಲ. ಹಾಗಾಗಿ ಈ ದಿಕ್ಕಲ್ಲಿ ಸಿನಿಮಾ ರಂಗ ಅಂದಾಗ ಚಾಲೆಂಜಸ್ ಇದ್ದೇ ಇರುತ್ತೆ. ಈ ಚಾಲೆಂಜಸ್ನ ಎದುರಿಸಿ ಒಳ್ಳೆ ಸಿನಿಮಾ ನಿರ್ಮಾಣ ಮಾಡಲಿಕ್ಕೆ ತಯಾರಿಸಿರುವಂಥ ನಾಗವಲ್ಲಿ ಬಂಗಲೆ ಇಡೀ ತಂಡಕ್ಕೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ನಟರಿಗೆ ಎಲ್ಲರಿಗೂ ನಾನು ಶುಭಾಶಯವನ್ನು ಕೋರುತ್ತಾ, ಒಳ್ಳೆಯದಾಗಲಿ, ಯಶಸ್ಸಾಗಲಿ, ಹಿಟ್ಟಾಗಬೇಕು ಅಂತ ಶುಭವನ್ನು ಕೋರಿ ನನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ನಾನು ಇಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರೆ ಮತ್ತೊಮ್ಮೆ ಯಾವಾಗಲೂ ನಿಮಗೆ ನುಡಿ ಮತ್ತು ನನ್ನ ಶುಭಾಶಯಗಳು. ನಮಸ್ಕಾರ. ಪ್ರಕೃತಿಯ ನಾಯಕ, ಪ್ರಕೃತಿ ರಕ್ಷಕ, ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಗವಲ್ಲಿ ಚಿತ್ರದ ಧ್ವನಿಸುವ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾವು ನಿಮ್ಮೆಲ್ಲರೂ ಭಾಗವಹಿಸಿದ್ದೇವೆ. ನಾಗವಲ್ಲಿ ಅಂದ ತಕ್ಷಣ ಫಸ್ಟ್ ಜ್ಞಾಪಕ ಬರೋದು ನಮ್ಮ ದಿವಂಗತ ಕಲಾವಿದ ಸಾಹಸ ಸಿಂಹ ವಿಷ್ಣುವರ್ಧನ್. ಒಂದು ಸಿನಿಮಾ, ಯಾವ ಸಿನಿಮಾ ಟೈಟಲ್? ಆಪ್ತಮಿತ್ರದಲ್ಲಿ ಒಂದು ಬುಟ್ ಹಾಕಿದ್ರೆ, ನಾಗವಲ್ಲಿ ಬುಟ್ ಹಾಕಿದ್ರೆ ಇಡೀ ಚಿತ್ರ ಮುಂದೆ ಅಡಗಾಡ್ತಾ ಇತ್ತು. ಆ ಹೆಸರಿನಲ್ಲಿ ಇಟ್ಕೊಂಡು ಈ ದಿವಸ ಈ ನಾಗವಲ್ಲಿ ಸಿನಿಮಾವನ್ನ ನಿರ್ಮಾಣ ಮಾಡ್ತಕ್ಕಂಥ ನಮ್ಮ ಶ್ರೀಯುತ ಹೌದಾ? ಹೌದು. ಹಾಗೆ ನಮ್ಮ ಸಹೋದರರಾದಂಥ ಶ್ರೀಯುತ ಹೆಸರು ಮಹೇಶ್ ಕುಮಾರ್ ಅವರು ನಿರ್ಮಾಣ ಮಾಡಿದ್ದಾರೆ. ನಾಗವಲ್ಲಿ ಅಂತ ಹೇಳುವಾಗಲೇ ಏನೋ ಒಂದು ರೋಮಾಂಚನ ಇದೆ ಆ ಟೈಟಲ್ ಅಲ್ಲಿ. ಅದಕ್ಕೆ ಕಾರಣೀಭೂತವಾದಂತ ಕಲಾವಿದರು ಎಲ್ಲ ಸೇರ್ಕೊಂಡಿರಿ. ಕಲಾವಿದರೆಲ್ಲ ಇಲ್ಲಿದ್ದೀರಿ, ಅವ್ರ ಹೆಸರು ಹೇಳಿಕ್ಕೆ ಆಗಲ್ಲ, ಎಲ್ಲ ಕಲಾವಿದರು ಅಂತ ಹೇಳ್ಬಿಡ್ತಾರೆ. ಎಲ್ಲ ಕಲಾವಿದರು ಶುಭವಾಗಲಿ, ಕಲಾವಿದರಿಗೂ ಶುಭವಾಗಲಿ. ನಾವೇನೇ ಮಾಡಿದ್ರು ಕೂಡ ಜನಗಳಿಗೆ ಮುಟ್ಸತ್ಕತ್ತವ್ರು ಯಾರು? ಈ ಮಾಧ್ಯಮ ಮಿತ್ರರು ನೀವು. ನಿಮಗೂ ಶುಭವಾಗಲಿ. ಯಾಕೆಂದ್ರೆ ಈ ಸಿನಿಮಾ ಮಾಡೋದು ಸ್ವಲ್ಪ ಈ ಕಾಲದಲ್ಲಿ ನಾವು ಸಿನಿಮಾ 22 ಸಿನಿಮಾ ಮಾಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ವಿ. ಈಗ ಮಾಡೋಕ್ಕಾಗಲ್ಲ ಅನ್ಕೊಂಡಿಲ್ಲ. ಇವಾಗ ಅವಾಗೆಲ್ಲ ಲಕ್ಷಗಟ್ಟಲೆ ಮಾಡ್ತಿದ್ವಿ, ಮಿತಿ ಮೇಲೆ ಒಂದು ಕಾಲ್ ಹೋಟೆಲ್ ಮಾಡ್ತಿದ್ವಿ, 1 ಕೋಟಿ. ಈಗ ಕೇಳಿದ್ರೆ ಎಷ್ಟಪ್ಪ ಅಂದ್ರೆ
ಒಂದು 20 ಕೋಟಿ 30 ಕೋಟಿ ಅಂತ ಹೇಳ್ತಿದ್ದಾರೆ. ಏನ್ ಮಾರ ಇಷ್ಟೆಲ್ಲ ಯಾಕೆ ಮಾಡ್ತೀನಿ? ಏನ್ ಸರ್ ಮಾಡೋದು? ಕಲಾವಿದರಿಗೆ ಕೊಡ್ಬೇಕಲ್ಲ ಸರ್. ಅದು ನಾನು ಹೇಳಲ್ಲ, ನಮ್ಮ ಮುಂದೆ ಇಬ್ಬರು ಕಲಾವಿದಿದ್ದಾರೆ, ಅದನ್ನ ನಾನು ಹೇಳಕ್ ಹೋಗೋದಿಲ್ಲ. ಅಂದ್ರೆ ಸಿನಿಮಾ ಮಾಡೋದು ಒಂದು ಸಾಹಸದ ಕೆಲಸ ಇವಾಗ. ಅಂತದ್ರಲ್ಲಿ ನಾಗೋಲಿಂದ ಸಿನಿಮಾವನ್ನ ನಮ್ಮ ಮಿತ್ರರಾದಂತ ನಮ್ಮ ನರೇಂದ್ರ ಬಾಬು ಸಹೋದರ ನಿರ್ಮಾಣ ಮಾಡಿದ್ದಾರೆ. ಕಲಾವಿದರೆಲ್ಲ ಬಂದಿದ್ದಾರೆ. ಸಿನಿಮಾ ಮಾಡಿದ್ವಿ, ಸಿನಿಮಾ ತಯಾರಾದ್ಮೇಲೆ ನೋಡಕ್ ಖುಷಿ ಆಗ್ತದೆ. ಆ ಸಿನಿಮಾ ಮಾಡುವಾಗ ಶೂಟಿಂಗ್ ಟೈಮ್ನಲ್ಲಿ ಹೋಗ್ತೀವಲ್ಲ, ನಮ್ಮ ಅಪ್ಪಣೆ ನಾನು ಹೋಗ್ತಿರಲಿಲ್ಲ. ಒಂದ್ಸಾರಿ ಹೋಗೋದು ಅಷ್ಟೇ, ಪಿಕ್ಚರ್ ನೋಡ್ತಾ ಇದ್ದಾಗ ಮಾತ್ರ ಹೋಗೋದು ಅಷ್ಟೇ, ಆಮೇಲೆ ನಾನು ಹೋಗ್ತಿರಲಿಲ್ಲ. ಯಾಕೆ ಹೋಗ್ಬೇಕು? ಈ ಡೈರೆಕ್ಟರ್ ಕಟ್ ಅಂತ ನಾವು ಕೂತ್ಕೊಂಡು ನೋಡೋದೇನಲ್ಲಿ ನೀವೆಲ್ಲಾರ ಮಾಡ್ತಾವ್ರೆ ಅಂತ ಅಂದ್ಬಿಡ್ತಾಯಿದ್ವಿ. ಸಿನಿಮಾ ರೆಡಿ ಆದ್ಮೇಲೆ ಹೋಗಿರ್ತೀವಿ, ತಪ್ಪು ಸರಿ ಇರೋದು. ಅಂದ್ರೆ ಈ ಹೇಗೆ ಮಗುನ ತಾಯಿ ಗರ್ಭದಿಂದ ಹೊರಡೆ ಬಂದು ಸಾಕಿ ಬೆಳೆಸ್ತಾಳೋ ಹಾಗೆ ಸಿನಿಮಾನೂ ಹಾಗೇನೆ ತಾಯಿ ಗರ್ಭದಿಂದನೇ ಬರಬೇಕಿದ್ದು. ಅಷ್ಟರ ಮಟ್ಟಿಗೆ ಕೆಲಸ ಮಾಡ್ಬೇಕಿದ್ದು. ಪ್ರತಿಯೊಬ್ಬರು ಕೆಲಸ ಮಾಡ್ಬೇಕು. ಲೈಟ್ ಬಾಯ್ ಹಿಡಿದು ಪ್ರೊಡಕ್ಷನ್ ಮ್ಯಾನೇಜರ್ ಹಿಡಿದು ವರ್ಕರ್ಸ್ ಹಿಡಿದು ಎಲ್ಲರೂ ಕೆಲಸ ಮಾಡ್ಬೇಕು. ಆದ್ರೆ ನಿರ್ದೇಶನ ತಲೆಯೆಲ್ಲ ಕತೆ ಮೇಲೆ ಇರ್ತದೆ. ಅದು ನಿರ್ಮಾಪಕ ಹಣ ಹಾಕ್ತಾರೆ, ಅವನು ಏನು ಗೊತ್ತಾಗೋದಿಲ್ಲ. ಹಣ ನಾವು ಚೆಲ್ಬಿಡ್ತೀವಿ, ಬೇರೆ ಬಿಸ್ನೆಸ್ ಆಗಲ್ಲ. ಹಣ ಹಾಕಿದ್ರೆ ಅಟ್ಲೀಸ್ಟ್ ಲಾಭ ಬರ್ತಿದ್ರು ಪರವಲ್ಲ, ಪದಾರ್ಥದ ಮೇಲೆ ಬಂಡವಾಳ ಇರುತ್ತೆ. ಇಲ್ಲ ಹಂಗಲ್ಲ, ಈ ನೀರಿನಲ್ಲಿ ಒಂದು ಸೈಡ್ ಇದ್ದಂಗೆ ಇದು. ಜನ ನೀವು ಪಿಕ್ಚರ್ ರಿಲೀಸ್ ಆದಾಗ ಜನ ಹೋ ಪರವಾಗಿಲ್ಲ ಚೆನ್ನಾಗಿದೆ ಅಂದ್ರೆ ನಿರ್ಮಾಪಕ ಬರೀಕತ್ತಾನೆ, ಅವಾಗ ಉತ್ತರ ಬಿಡ್ತಾನೆ. ಹಾಗೆ ನಿರ್ಮಾತ ಇವಾಗ ಇವತ್ತು ಹೋದ ವಾರ ನೋಡಿದೆ 9 ಪಿಕ್ಚರ್ ರಿಲೀಸ್ ಸ್ವಾಮಿ, 9 ಸಿನಿಮಾ ಬಿಡುಗಡೆ. ಯಾವತ್ತು ನೋಡೋದು ಜನ ಯಾವ್ದು ಬಿಡೋದು? 9 ಕನ್ನಡ, ಅದನ್ನ ತಮಿಳು ಎಷ್ಟು, ತೆಲುಗು ಎಷ್ಟು, ಹಿಂದಿ ಎಷ್ಟು. ಅದರಿಂದ ಚಿತ್ರರಂಗ ಬೆಳೆದಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಿರ್ಮಾಪಕ ಬೆಳೆಯಬೇಕು. ನಿರ್ಮಾಪಕ ಹುಡುಕೊಂಡ್ರೆ ಬೆಳೆದ್ರೆ ಇನ್ನ ಸಿನಿಮಾ ಮಾಡ್ತಾನೆ. ಅದನ್ನ ಯಾರು ಮಾಡಕ? ಹೊಸಬರು ಬರ್ತಾರೆ, ಹಾಗೆ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಅದರಿಂದ ನಿಜವಾಗ್ಲೂ ಕೂಡ ನಮ್ಮ ಸಹೋದರು ಮಹೇಶ್ ಅವರು ಸಾಹಸ ಮಾಡಿ ಕೆಲಸ ಮಾಡಿದ್ದಾರೆ, ಸಿನಿಮಾ ಮಾಡಿದ್ದಾರೆ. ನಾಗವಲ್ಲಿ ಹೆಸರಿನಲ್ಲಿ ಏನೋ ಒಂದು ರೋಮಾಂಚನ ಇದೆ, ಒಂದು ಅಟ್ರಾಕ್ಷನ್ ಇದೆ ಅಂತ ಸಿನಿಮಾ ಮಾಡಿದಂತ ಪ್ರಕಾಶ ರಮೇಶ್ ಬಾಬು ಅವ್ರಿಗೂ ವಯಸ್ಸರಿ ಏನು ಮಾಡಕ್ಕಾಗಲ್ಲ. ಕಲಾವಿದರು ಎಲ್ಲರೂ ನಮ್ಗೆ ತಂತ್ರಜ್ಞರು ಬಂದಿದ್ದೀರಾ ಇಲ್ಲಿ. ಮೇಲಾಗಿ ಇದು ಜಾಗ ನಮ್ಮ ಜಯರಾಮ್ ಅವರು ಬಹಳ ವಿಶೇಷವಾಗಿದೆ ರೀ. ಈ ಜಾಗಕ್ಕೆ ಬಂದು ಏನೊಂದು ಅಟ್ರಾಕ್ಷನ್ ಇದೆ, ನೀವೆಲ್ಲ ಉಪಯೋಗಿಸ್ಕೊಳ್ರಪ್ಪ. ಎಲ್ಲಿ ವೆಂಕಟೇಶ? ವೆಂಕಟೇಶ್ ಅಲ್ಲಪ್ಪ, ಉಪಯೋಗಿಸ್ಕೊಳ್ರಪ್ಪ. ಜಾಗ ಚೆನ್ನಾಗಿದೆ, ಇದು ಎಲ್ಲ ಕೇಂದ್ರ ಇದೆ. ಒಳ್ಳೆ ತಿಂಡಿ ಸಿಗುತ್ತೆ. ಎಂತ ತಿಂಡಿ ಬೇಕು? ಎಲ್ಲ ಒಳ್ಳೆ ತಿಂಡಿ, ಎಲ್ಲ ನ್ಯಾಚುರಲ್ ಸಿಗ್ತದೆ. ನೀವೆಲ್ಲ ಇಲ್ಲ ಉಪಯೋಗಿಸ್ಕೊಳ್ಳಿ. ಬಹಳ ಚೆನ್ನಾಗಿದೆ. ನಮ್ಮ ಜಯರಾಮ್ ಅವರು ಚೆನ್ನಾಗಿ ರೈಡ್ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಅವ್ರಿಗೂ ಶುಭವಾಗಲಿ, ಚಿತ್ರತಂಡದ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ದ. ನಾಯಕರಿಗೆ, ನಾಯಕರು ಯಾರು ಬಂದಿದ್ದಾರಪ್ಪ? ಓಕೆ, ನಿಮ್ಮ ಹೆಸರು? ನೀನು ನಮ್ಮ HMK ಮೂರ್ತಿ ಅವ್ರ ಮೊಮ್ಮಗಳ ಅಂತ ಇದ್ದ. HMK ಮೂರ್ತಿ ಅಂತ ಹೇಳಿ ಸಿನಿಮಾ ರಂಗೆ ಬಹಳ ಪಿಲ್ಲರ್ ಇದ್ದಾಗಿದ್ರು. ಇವತ್ತು ಅವ್ರಿಲ್ಲ, ಅವ್ರ ಮೊಮ್ಮಗ ಬಂದಿದ್ದಾನೆ, ಅವನು ಕೂಡ ಆಕ್ಟ್ ಮಾಡಿದ್ದಾನಂತೆ. ಖುಷಿಯಾಯಿತು. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಿನಿಮಾ ರಂಗವನ್ನ ಜಗತ್ತ ಪ್ರೀತಿಸ್ಕಂತ ನಮ್ಮ ಮಾಜಿ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ರು. ಯಾರು ಕಂಡಿದಾರ್ರಿ, ಆದ್ರೆ ಯಾರು ಬೇಡ ಅಂತ ಹೇಳ್ತಾರೆ. ಆಗ್ಲಿ ಬಿಡಿ, ನಮ್ಮ ಸಾಹೇಬರು ನಮ್ಗೆಲ್ಲ ಖುಷಿ ಅಲ್ವಾ. ಶ್ವೇತಣ್ಣ ಬಂದಿದ್ದಾರೆ. ಇದರಲ್ಲಿ ಕೂಡ ಇಷ್ಟೇ ಬಿಡುಗಡೆ ಕಾರ್ಯಕ್ರಮಗಳಿದ್ರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ. ಎಲ್ಲರೂ ಕೂಡ ಅವರಿಗೆ ಬರುವಂತ ಈ ನಾಡದೇವಿ ಇನ್ನು ಹೆಚ್ಚಿನ ಕೀರ್ತಿ ಕೊಡ್ಲಿ, ಪದವಿ ಕೊಡ್ಲಿ. ಅವ್ರು ನರೇಂದ್ರ ಬಾಬು ಹೇಳಿದಾಗೆ ಅವ್ರು ಆದಷ್ಟು ಬೇಗ ಆ ಸ್ಥಾನವನ್ನು ಗಳಿಸ್ಲಿ ಅಂತ ಹೇಳ್ತಾ, ಹೌದು ಆಗ್ಬೇಕು, ಬರಬೇಕು, ಇಂದ ಜನಾಂಗವಾಗಿ ಬರಬೇಕು. ನೋಡಿ ಯಾವಾಗಲೂ ಕೂಡ ನಾವೆಲ್ಲ ನೋಡ್ತಾ ಇದೀವಿ, ಈಗ ಒಂಥರ ಹಸನ್ಮುಖಿ. ಯಾವತ್ತೂ ಕೂಡ ಯಾರೇ ಹೋದ್ರು ಕೂಡ ಮುಖ ಗಂಟೆ ಹಾಕೊಂಡಾಗ ಅದಿಲ್ವೇ ಇಲ್ಲ. ಅದಕ್ಕೆ ಮಾತಾಡಿದ್ರೆ ಮಾತಾಡ್ಬೇಕು ಅನ್ಸುತ್ತೆ. ಕೆಲಸ ಮಾಡ್ಕೊಡ್ತಾರೆ ಕೂಡ ಅದೇ ವಿಷಯ. ಬಟ್ ಆ ಸ್ವಾಗತ ಇದೆಯಲ್ಲ, ಆ ಸಂಭಾಷಣೆ ಇದೆಯಲ್ಲ, ಆ ವ್ಯಕ್ತಿತ್ವ ಇದೆಯಲ್ಲ, ಅದನ್ನ ಯಾರು ಮಾಡ್ಕೊಳಕ್ಕಾಗಲ್ಲ. ಅಂತ ವ್ಯಕ್ತಿತ್ವದ ಹಿರಿಮೆಯನ್ನು ಉಳಿಸ್ಕೊಂಡಿರ್ತಕ್ಕಂಥ ನಮ್ಮ ಶ್ವೇತಣ್ಣ ಬಂದಿದ್ದಾರೆ. ನಮ್ಗೆಲ್ಲರೂ ಖುಷಿ ಆಯಿತು. ಕಲಾವಿದರಿಗೆ, ತಂತ್ರಜ್ಞರಿಗೆ, ಮೇಲಾಗಿ ನಿರ್ಮಾಪಕರಿಗೆ ಒಳ್ಳೆದಾಗಬೇಕು ಅಂತ ಹೇಳ್ತಾ ಬಂದಿರ್ತಕ್ಕಂಥ ಎಲ್ಲ ಮಿತ್ರರಿಗೆ, ಛಾಯಾಗ್ರಾಹಕರಿಗೆ, ಪ್ರತಿಯೊಬ್ಬರು ಒಳ್ಳೆಯದಾಗಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಬಹಳ ಬರ್ತಿದ್ದಾರೆ. ಅದಕ್ಕೆ ಇರುವಂತ ಏನ್ ಹೇಳಿ ಹೊಸಬರಿಗೆ ಈ ಸಿನಿಮಾದಲ್ಲಿ ಅನುಭವ ಅಂತ ಯಾವುದೂ ಇಲ್ಲ. ಇಲ್ಲಿ ಮಾಡ್ತಾ ಮಾಡ್ತಾ ಅನುಭವ, ಆಡ್ತಾ ಆಡ್ತಾ ರಾಗ, ಕುಣಿತ ಕುಣಿತ ತಾಳ, ನಲಿತ ನಲಿತ ನರ್ತನ ಇವೆಲ್ಲ ಬರ್ತದೆ. ಹಾಗೆ ಈ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಪ್ರತಿಯೊಂದು ಅನುಭವನೇ. ರಾಜ್ಕುಮಾರ್ ಹೇಳೋರು, ಇನ್ನೊಂದು ಚಿತ್ರಗಳಾದ್ಮೇಲೆ ಕೂಡ ಯಾರೊಬ್ಬರು ಕೇಳ್ದವ್ರನ್ನ, ಏನಣ್ಣ ಹೇಗಿದೆ, ನೀವೆಲ್ಲ ಬಹಳ ಒಳ್ಳೆ ಪರಿಪೂರ್ಣ ಕಲಾವಿದರಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಎಲ್ರಿ ಈ ಕಲೆಯಲ್ಲಿ ಎಲ್ರಿ ಆಗುತ್ತೆ, ಇದು ಸಾಗರೋಪಾದಲ್ಲಿ ಇದೆ ರೀ, ಕುಡಿಯೋಕೆ ಆಗೋದಿಲ್ಲ ರೀ. ನಾ ಇನ್ನೂ ಸ್ವಲ್ಪ ಈಗ ಅಂಬೇಡ್ಕರ್ ಹೇಳ್ತಾ ಇದ್ದೀನಿ ರೀ, ನಾನೇನು ಪೂರ್ತಿ ಕಲಾವಿದ ಆಗಿಲ್ಲಪ್ಪ, ನಾ ಪರಿಪೂರ್ಣ ಕಲಾವಿದ ಆಗಿಲ್ಲ ಇನ್ನ ನಾನು ಅಂತ ಹೇಳಿದ್ರು. ಅಂದ್ರೆ ಅಂತ ಮೇವು ನೋಟ ಅಂತ ಅದ್ಭುತಿಗೆ ನಟನೆ ಆಗ ಹೇಳ್ಬೇಕಾರೆ ನಾವೇನು ಹೇಳಕ್ಕಾಗ್ತದೆ. ಪಾಂಡ್ರಂಗ ಎಲ್ಲರೂ ಕೂಡ ಕಲಿಸುತ್ತೆ, ಇದು ಇಂಡಸ್ಟ್ರಿ ಕಲಿಸುತ್ತೆ, ಒಳ್ಳೇದು ಕಲಿಸುತ್ತೆ, ಕೆಟ್ಟದ್ದು ಕಲಿಸುತ್ತೆ. ಅದನ್ನ ಆರಿಸ್ಕೋಬೇಕಾದ್ದು ನಿರ್ಮಾಪಕರ ಕೆಲಸ, ನಿರ್ದೇಶಕರ ಕೆಲಸ, ಮೇಲಾಗಿ ಎಲ್ಲರಿಗಿಂತ ಕಲಾವಿದರ ಕೆಲಸ. ಕಲಾವಿದರ ಜೊತೆ ಕೆಲಸ ಮಾಡ್ಕೊಂತ ಪ್ರೊಡಕ್ಷನ್ ಮ್ಯಾನೇಜರ್ ಇರ್ಬೋದು, ಲೈಟ್ ಬಾಯ್ ಇರ್ಬೋದು, ಎಲ್ಲರೂ ಸೇರ್ ಮಾಡ್ತಿರೋದು ದೊಡ್ಡ ಸಂಸಾರ ರೀ ಇದು, ದೊಡ್ಡ ಸಂಸಾರ. ಎಲ್ಲರೂ ಸಾಕ್ಬೇಕು ನಿರ್ಮಾಪಕ. ಎಲ್ಲ ನಿರ್ಮಾಪಕ ಸಾಕಿ ಕೊನೆಗೆ ಕಾಸುಗಳು ಚೆಲ್ ಬಿಡ್ತೀವಿ ನಾವು. ಆಮೇಲೆ ಪಿಕ್ಚರ್ ರಿಲೀಸ್ ಆಗುತ್ತೆ. ಪಿಕ್ಚರ್ ರಿಲೀಸ್ ಮಾನವದಲ್ಲಿ ನಿಂತ್ಕೊಂಡು ಕೇಳ್ತೀವಿ ನಾವು, ಏನಪ್ಪ ಹೇಗೆ ಒಪ್ಪಿದ್ದೇನು ಅಂತ. ಅವನ್ ಪರವಾಗಿಲ್ಲ ಕಣೆ ಅಂತಂದ್ರೆ ಬದುಕತ್ತೀವಿ, ಹೇಳಿಲ್ಲ ಕಣ್ರಿ ಅಂದ್ರೆ ನಾವು ಅಟ್ಟ. ಇದೊಂದೇ ಸೀನ್, ಇದೊಂದೇ ನೋಡಿ ವ್ಯವಹಾರ. ದುಡ್ಡು ಹಾಕ್ಬಿಟ್ಟು ದುಡ್ಡು ತಗೋಬೇಕು, ಬೇರೆ ಬಿಸಿನೆಸ್ ಹಂಗಲ್ಲ. ಯಾವುದೋ ಹೋರಾಟದ ಹಾಕಿದ್ರೆ ಅಟ್ಲೀಸ್ಟ್ ಲಾಭ ಬಂದ್ರೆ ಪರವಾಗಿಲ್ಲ, ಬಂಡವಾಳ ಇರುತ್ತೆ. ಇದು ಹಂಗಲ್ಲ. ಇದು ತಗೊಂಡೋಗ್ಬಿಟ್ಟು ದೇವ್ರ ಇಟ್ಬಿಟ್ಟು ಕೆಲಸ ಇಟ್ಟು ನಾವು ನಮ್ಮ ಪೂಜೆ ಮಾಡ್ಬೇಕಾಗತ್ತೆ, ಇಷ್ಟೇ ಇದು. ಆದ್ರಿಂದ ಅದು ಬೇಡ. ನಾಲ್ಕು ಟೈಟಲ್ ತುಂಬಾ ಚೆನ್ನಾಗಿದೆ, ಒಳ್ಳೆಯದಾದ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರ, ಹಾಗೆ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲರಿಗೂ ನಮಸ್ಕಾರ. ನಾಗವಲ್ಲಿ ಬಂಗಲೆ ನನ್ನ ಒಂದು 35ನೇ ಕಥೆ ಚಿತ್ರ ಆಗ್ತಾ ಇರೋದು. ಸುಮಾರು 70 ಸ್ಕ್ರಿಪ್ಟ್ಗಳಲ್ಲಿ ನನ್ನದೇ ಕಥೆಯನ್ನು ಆಧರಿಸಿದ ಒಂದು 35ನೇ ಕಥೆ ಇದು. ಸಾಮಾನ್ಯವಾಗಿ ಒಬ್ಬ ಲೇಖಕ ಅವನ ಕಥೆಗಳು ಚಿತ್ರಗಳಾದಾಗ ಎಂತಹ ನಿರ್ಮಾಪಕರು ಮತ್ತು ಎಂತಹ ನಿರ್ದೇಶಕರು ಆ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಚಿತ್ರ ಮಾಡೋದು ಅನ್ನೋದ್ರ ಬಗ್ಗೆ ಅವನದೇ ಆದಂಥ ಹೆಮ್ಮೆ ಇರುತ್ತೆ. ಆ ಹೆಮ್ಮೆನಲ್ಲಿ ನನಗಿರುವ 2 ಹೆಮ್ಮೆಯನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಒಂದು, ನನ್ನ ಒಂದು ಕಥೆಯನ್ನು ಆಧರಿಸಿ ಚಿನ್ನೇಗೌಡರು ಸಹಿತ ಒಂದು ಚಿತ್ರವನ್ನು ನಿರ್ಮಿಸಿದರು. ಮಣಿರಾಮಚಂದ್ರ ಅದನ್ನು ನಿರ್ದೇಶಿಸಿದರು, ಗಣೇಶ ಮತ್ತೆ ಬಂದ ಅನ್ನೋ ಚಿತ್ರ. ಅದು ನನ್ನ ಲಿಸ್ಟಿನ ಹೆಮ್ಮೆಯ ವಿಷಯ. ಹಾಗೆ ಈಗ ಹೊಸದಾಗಿ ಮಹೇಶ್ ಅವರು, ನೇವಿ ಮಂಜು ಅವರು ಸೇರಿ ಈ ಚಿತ್ರವನ್ನ ನಾಗವಲ್ಲಿ ಬಂಗಲೆ ಇದರ ಕಥಾವಸ್ತು ಚಿತ್ರ ಆಯ್ತಲ್ಲ ಅನ್ನುವ ಹೆಮ್ಮೆ ನನಗೆ ತುಂಬಾ ಇದೆ. ಅದರ ನಿರ್ಮಾಪಕರವರಾಗಿದ್ದು ಕೂಡ ನನಗೆ ಅತ್ಯಂತ ಖುಷಿ ತರುವ ವಿಷಯ. ಚಿತ್ರದ ಬಗ್ಗೆ ನಾನು ಚಿಕ್ಕದಾಗಿ ಒಂದೆರಡು ಮಾತು ಹೇಳಬಹುದು. ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಮೂಲ ಯಾವುದು ಅನ್ನೋ ಪ್ರಶ್ನೆ ಯಾರು ಹಾಕಿದ್ರೆ ಅದಕ್ಕೆ ಉತ್ತರ ತಕ್ಷಣ ಬರಬಹುದಾದ್ದು ಮನುಷ್ಯನೇ ಅನ್ನೋ ಉತ್ತರ ಬರುತ್ತೆ. ಯಾಕೆ ಅಂತಂದ್ರೆ ಇದಕ್ಕೊಂದು ಸಣ್ಣ ದೃಷ್ಟಾಂತ ಇದೆ. ಮಹಾಭಾರತದಲ್ಲಿ ಕೊನೆಯಲ್ಲಿ ಪರೀಕ್ಷೆ ಕುರುಕ್ಷೇತ್ರ ಎಲ್ಲ ಮುಗಿದು ಪರೀಕ್ಷಿತ ರಾಜನ ಕಾಲದಲ್ಲಿ ಒಂದು ಘಟನೆ ನಡೆಯುತ್ತೆ. ಅವನ ಮುಂದೆ ಪರೀಕ್ಷಿತ ರಾಜನ ಮುಂದೆ ಒಂದು ವಿವಾದ ಬರುತ್ತೆ. ಅದ್ರಲ್ಲಿ ಏನಂದ್ರೆ ಇಬ್ಬರು ಜಮೀನ ಮಾಲೀಕರುಗಳು ಬಂದು ಅವ್ರ ನಡುವೆ ಜಗಳ ಆಗಿರುತ್ತೆ. ಅವ್ರು ಬಂದು ಅವ್ರ ಎದುರಿಗೆ ನ್ಯಾಯ ಕೇಳ್ತಾರೆ. ಏನು ಅಂದ್ರೆ ಈ ಜಮೀನಿನ ಒಂದು ಸ್ವಲ್ಪ ಭಾಗ ಇವನಿಗೆ ಸೇರ್ಬೇಕು ಅಂತ. ಅವನು ಇಲ್ಲ ಆ ಭಾಗ ಇವನಿಗೆ ಸೇರ್ಬೇಕು ಅಂತ. ಅಂದ್ರೆ ಅವರಿಬ್ಬರು ಈ ಭಾಗ ಅವನಿಗೆ ಸೇರ್ಬೇಕು ಅಂತ ಹೇಳಿ ಜಗಳ ಆಡಿ ಆ ವಿವಾದವನ್ನ ರಾಜನ ಹತ್ರ ತರ್ತಾರೆ. ರಾಜನಿಗೂ ಒಂದು ದಿನ ಸಮಯ ಕೊಡಿ, ನಾಳೆ ಬನ್ನಿ ಅಂತ ಕಳಿಸ್ತಾರೆ. ಮಾರನೇ ದಿನ ಅವರಿಬ್ಬರು ಬರ್ತಾರೆ, ಅದೇ ಜಗಳ ಆಡ್ತಾ ಇರ್ತಾರೆ. ಆದ್ರೆ ಇವಾಗ ಅವ್ರ ಮನೋಧರ್ಮ ಬದಲಾಗಿರುತ್ತೆ. ಆ ಜಮೀನಿನ ಭಾಗ ನನಗೆ ಸೇರ್ಬೇಕು ಅಂತ ಜಗಳ ಆಡ್ತಾ ಇರ್ತಾರೆ. ನಿನ್ನೆ ನಿನಗೆ ಸೇರ್ಬೇಕು ಅಂತವನು ಇವತ್ತು ನನಗೆ ಸೇರ್ಬೇಕು ಅಂತ ಯಾಕೆ ಜಗಳ ಆಡ್ತಾ ಇದ್ದೀರಾ, ಇದಕ್ಕೇನು ಅಂದಾಗ ಅವಾಗ ಹೇಳ್ತಾನೆ ಪರೀಕ್ಷಿತ ರಾಜ, ಮಂತ್ರಿ ಹೇಳ್ತಾನೆ, ಈಗ ಕಲಿ ಎಂಟ್ರಾದ, ನಿನ್ನೆವರೆಗೂ ನಿನ್ನ ಸಾಮರ್ಥ್ಯದಿಂದ ಕಲಿ ಇನ್ನು ಪ್ರವೇಶ ಆಗಿರಲಿಲ್ಲ, ಇವತ್ತು ಕಲಿಗಾಲ ಪ್ರವೇಶ ಶುರುವಾಯಿತು. ಅದು ಇವರಲ್ಲಿ ಎಂಟ್ರಾಯಿತು. ಎಂಟ್ರಾದ ತಕ್ಷಣವೇ ಸ್ವಾರ್ಥ ಶುರುವಾಯಿತು. ಅವಾಗ ಕಲಿನೇ ಪ್ರಶ್ನೆ ಮಾಡ್ತಾನೆ ಪರೀಕ್ಷಿತ ರಾಜ, ಹೌದು ನೀನು ಹೇಗೆ ಹಾಳು ಮಾಡ್ತೀಯ ಜಗತ್ತನ್ನ ಕಲಿಗಾಲದಲ್ಲಿ, ನಿನ್ನ ಅಧಿಪತ್ಯದಲ್ಲಿ ಇದ್ದಾಗ ನಾನು ಲೋಭವನ್ನು ಮೊದಲು ಮನುಷ್ಯನಲ್ಲಿ ಉಂಟು ಮಾಡ್ತೀನಿ. ಮನುಷ್ಯ ಮೊದಲು ಲೋಭಿ ಆದ ತಕ್ಷಣನೇ ಎಲ್ಲರೂ ತನಗಬೇಕು ಅಂತ ಶುರು ಮಾಡ್ತಾನೆ. ಯಾವಾಗ ಅದು ಶುರು ಆಗುತ್ತೆ ಅದರಿಂದ ನಾನು ಇನ್ನೇನು ನನ್ನ ಕೆಲಸನೇ ಬೇಕಾಗಿಲ್ಲ, ಅವನೇ ಮಾಡಬಾರ್ದೆಲ್ಲ ಮಾಡ್ತಾ ಹೋಗ್ತಾನೆ. ಅಂದ್ರೆ ಈ ಲೋಭ ಅನ್ನೋದು ನಮ್ಮ ಪ್ರಾಚೀನರು ಗುರುತಿಸಿದಂತ 6 ಅರಿಷಡ್ವರಗಳಲ್ಲಿ ಒಂದು.
ಹೀಗೆ ಈ 6 ಅರಿಷಡ್ ವರ್ಗಗಳಲ್ಲಿ ಒಂದೊಂದು ಕೂಡ ಮನುಷ್ಯನ ನಾಶಕ್ಕೆ ಅಥವಾ ಜಗತ್ತಿನ ವಿನಾಶಕ್ಕೆ ಕಾರಣ ಆಗುವಂತ ಶಕ್ತಿಯನ್ನು ಹೊಂದಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈ ಕಥಾವಸ್ತುವನ್ನ 6 ಅರಿಷಡ್ ವರ್ಗಗಳ ದೋಷಗಳು, ಮನುಷ್ಯನ ದೋಷಗಳೇ 6 ಪಾತ್ರಗಳಾಗಿ. ಹಾಗಾದ್ರೆ ಉದ್ಧಾರ ಹೇಗೆ ಅಂದ್ರೆ 6 ಮೀರಿದಂತ ಒಂದು ಪಾತ್ರ ಬರುತ್ತೆ, ಆ ಪಾತ್ರದಿಂದ ಸಮಸ್ಯೆಗಳು ಬದಲಾಗುತ್ತೆ. ಹಾಗೆ ಆ ಪಾತ್ರವನ್ನು ತಂದಿದ್ದೀವಿ. ಅದನ್ನ ಈ ನಾಗವಲ್ಲಿ ಚಿನ್ನೇಗೌಡರು ಹೇಳಿದಂಗೆ ಆಪ್ತ ಮಿತ್ರ ನಮ್ಮ ನೆನಪಿನಲ್ಲಿ ಇತ್ತು ಈ ಕಥೆ ನಾನು ಮಾಡುವಾಗ. ಯಾಕೆಂದ್ರೆ ಅದೊಂದು ಸೈಕಾಲಜಿಕಲ್ ಥ್ರಿಲ್ಲರ್. ಅಲ್ಲೂ ಕೂಡ ಈ ನಾಗವಲ್ಲಿ ಅನ್ನೋ ಒಂದು ಅದನ್ನ ಭೂತ ದೇವ ಏನೇ ಹೇಳಿ ಅದನ್ನ ಆ ಒಂದು ಇವಿಲ್ ಫೋರ್ಸ್ ಅಂತ ಏನ್ ಕರಿತೀವಿ, ಆ ಇವಿಲ್ ಫೋರ್ಸ್ ಹೊರಗಡೆ ಜಗತ್ತಿನಲ್ಲಿ ನಮ್ಮ ಕಣ್ಣು ಕಾಣುತ್ತೋ ಇಲ್ಲೋ ಆದ್ರೆ ಮನುಷ್ಯನ ಆಂತರ್ಯದಲ್ಲಿ ಇರುತ್ತೆ. ಅದು ಈ 6 ದೋಷಗಳ ಪ್ರತಿರೂಪವಾಗಿರುತ್ತೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಈ ಕಥೆಯನ್ನು ರೂಪಿಸಿದೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರಗಳು. ನಾಗವಲ್ಲಿ ಬಂಗಲೆ ಸಿಕ್ಕಿದ್ದು ಕಥೆಯನ್ನು ನಮ್ಮ ಲೇಖಕರಾದ ಪ್ರಹ್ಲಾದ್ ಅವರು ಮೊದಲು ಬಂದು ನಮಗೆ ಹೇಳಿದ್ರು. ಸೊ ಆ ಕಥೆ ಹೇಳ್ತಾ ಇರುವಾಗ ಮಹೇಶ್ ಅವರು, ನೇವಿ ಮಂಜು ಅವರು ಯಾವುದೋ ಒಂದು ಕೆಲಸದಕ್ಕೆ ನಮ್ಮ ಹತ್ರ ಬಂದಿತ್ತು. ಸೊ ಬಂದಾಗ ಆ ಕಥೆನ ಕೇಳಿಬಿಟ್ಟು ಅವ್ರಿಗೆ ತುಂಬ ಇಂಟ್ರೆಸ್ಟ್ ಆಯಿತು. ಸರ್ ಇದನ್ನು ಯಾರಿಗಾದ್ರೂ ನೀವು ಕಥೆನ ಮಾಡಿಕೊಡ್ತಾ ಇದ್ದೀರಾ ಅಂದರು. ಇಲ್ಲ, ಈಗ ಚರ್ಚೆ ಮಾಡ್ತಾ ಇದ್ದೀವಿ. ಅವ್ರದ್ದು ಬಹಳ ದಿವಸದ ಆಸೆ ಅದು, ಒಂದು 15-20 ವರ್ಷದಿಂದ ಆ ಕಥೆನ ರೆಡಿ ಮಾಡಿಕೊಂಡು ಸೂಕ್ತವಾದ ನಿರ್ಮಾಪಕರು ಸಿಗಲಿ ಅಂತ ಇದನ್ನು ಮಾಡ್ತಾ ಇದ್ದಾರೆ. ಸರಿ ಸರ್, ನಾವೇ ಅದನ್ನ ಮಾಡ್ತೀವಿ, ಇಮಿಡಿಯೇಟ್ ನೀವು ಪ್ರಾರಂಭ ಮಾಡ್ರಿ ಅಂತ ಹೇಳಿದ್ರು. ಅದಕ್ಕೆ ಏನೇನು ಬೇಕಾಗಿರೋ ಏರ್ಪಾಡೆಲ್ಲ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲೊಕೇಶನ್ ಇಂದ ಹಿಡಿದು ಆರ್ಟಿಸ್ಟ್ ಸೆಲೆಕ್ಷನ್ ಮಾಡೋ ತನಕ ಡೇ ಅಂಡ್ ನೈಟ್ ಅವ್ರು ಇದನ್ನ ಮಾಡ್ಬಿಟ್ಟು ವಿತಿನ್ 4-5 days ಅಲ್ಲಿ ಶೂಟಿಂಗ್ ಶುರುವೇ ಮಾಡಿಬಿಟ್ರು. ಬೇಗ ಮಾಡ್ಬಿಡೋಣ ಸರ್, ತಡ ಆದಷ್ಟು ಸಿನಿಮಾ ಮಾಡೋ ಅಂತ ಒಂದು ಸ್ಫೂರ್ತಿ ಹೊರಟೋಗ್ಬಿಡುತ್ತೆ ಮನುಷ್ಯನಿಗೆ. ಸೊ ಈ ಥರದಲ್ಲಿ ಇದು ಕತೆ ಪ್ರಾರಂಭವಾಗಿ ನಮ್ಮ ಲೇಖಕರು ಹೇಳಿದಾಗೆ ಅರಿಷಡ್ ವರ್ಗಗಳನ್ನೆಲ್ಲ ತೋರಿಸ್ತಾ ಬಂದ್ವಿ. ಸೊ ಅರಿಷಡ್ ವರ್ಗಗಳನ್ನೇ ನಾವು ತೋರಿಸ್ತಾ ಇದ್ರೆ ಎಲ್ಲ ಕೆಟ್ಟದ್ದಾಗಿ ಮನುಷ್ಯನಲ್ಲಿ ಆಸೆ ಇದ್ರೆ ಅದನ್ನ ಆಸೆ ಮೀರಿ ನಿಲ್ಲೋದು ಯಾವಾಗ ಅಂದಾಗ ಅದಕ್ಕೆ ಒಂದು ಪಾತ್ರ ಬೇಕು ಅಂತ ಹೇಳಿದಾಗ ಆ ಪಾತ್ರನ ತಗೊಂಡ್ಬಂದ್ವಿ. ಆ 6 ಅರಿಷಡ್ ವರ್ಗಗಳನ್ನು ಮೀರಿಬಿಟ್ಟು ತನ್ನ ಮನಸ್ಥಿತಿನ ಕಂಟ್ರೋಲ್ ಮಾಡಿಕೊಂಡು ನಾವು ಯಾವ ತರ ಮನುಷ್ಯ ಮನಸ್ಥಿತಿನ ಕಂಟ್ರೋಲ್ ಮಾಡ್ಕೊಂಡು ನಾವು ಜೀವನ ಮಾಡ್ಬೋದು ಅನ್ನೋದಕ್ಕೆ ಆ 7ನೇ ಪಾತ್ರ ಬಂದ್ಬಿಟ್ಟು ಅರಿಷಡ್ ವರ್ಗಗಳನ್ನೆಲ್ಲ ತನ್ನಲ್ಲೇ ಕಂಟ್ರೋಲ್ ಮಾಡಿಕೊಂಡು ಬಂದು ನಿಲ್ತಾರೆ. ಆಗ ನಾಗವಲ್ಲಿ ಬಂಗಲೆ ಅನ್ನೋದ್ರಲ್ಲಿ ನಾಗವಲ್ಲಿ ಅನ್ನೋ ಒಂದು ಪಾತ್ರ ಇರುತ್ತೆ. ಸೊ ನಾಗವಲ್ಲಿ ಇದು ಸುಮಾರು ಆಸೆಗಳಿರುತ್ತೆ. ಸೊ ನನ್ನ ಬಂಗ್ಲೆಗೆ ಬರೋಳಾಗ್ಲಿ ಇಲ್ಲ ನನ್ನ ಇದಕ್ಕೆ ಪ್ರವೇಶ ಮಾಡಿ ನನ್ನ ಸ್ಥಾನ ಪಡೆಯೋಳಾಗ್ಲಿ ಅವರಿಗೆಲ್ಲ ಈ ಅರ್ಹತೆಗಳಿರ್ಬೇಕು ಅಂತ ಆ 7ನೇ ಪಾತ್ರನೇ ಆ ಅರ್ಹತೆಗಳನ್ನೆಲ್ಲ ಫುಲ್ಫಿಲ್ ಅಪ್ ಮಾಡಿಬಿಟ್ಟು ನಾಗವಲ್ಲಿಗೆ ಒಂದು ಸಮಾಧಾನವಾಗಿ ಆಗೋ ಥರ ಒಂದು ಉತ್ತರ ಕೊಟ್ಬಿಟ್ಟು ನಾಗವಲ್ಲಿ ಬಂಗ್ಲೆನ ಪ್ರವೇಶ ಮಾಡಿ ಶಾಶ್ವತವಾಗಿ ಆ ಮನೆಯಲ್ಲಿ ಉಳ್ಕೊಳ್ಳೋ ಥರದಲ್ಲಿ ಚಿತ್ರದ ಕಥೆನ ನಾವು ನಿರೂಪಿಸಿದ್ದೀವಿ. ಸೊ ಇದನ್ನ ಥಿಯೇಟ್ರಲ್ಲಿ ಬಂದು ನೋಡಿದಾಗ ಆ 7ನೇ ಪಾತ್ರ ಯಾವುದು, 7ನೇ ಪಾತ್ರದ ಕೆಲಸಗಳೇನು, ಅವ್ರು ಯಾವ ಥರ ಅರಿಷಡ್ ವರ್ಗಗಳನ್ನ ಮೀರಿ ನಿಲ್ತಾರೆ ಅನ್ನೋದನ್ನ ತಿಳ್ಕೊಬೋದು. ಇದೊಂದು ಕಥೆ ಸಾರಾಂಶ. ಇದು ಹೇಳ್ಬಿಟ್ಟು ನಾನು ಮುಗಿಸ್ತೇನೆ. ಇನ್ಸ್ಟಿಟ್ಯೂಟ್ ಅಲ್ಲಿ ಟ್ರೈನಿಂಗ್ ಆಗಿತ್ತು. ಆಮೇಲೆ ನೋಡಿದ್ರೆ ಪ್ರೊಡಕ್ಷನ್ ಶುರುವಾಯಿತು, ಸೀರಿಯಲ್ಗಳು. ಆಮೇಲೆ ಸಿನಿಮಾ ಶುರುವಾಯಿತು. ಆದ್ರೆ HMK ಮೂರ್ತಿಯವರ ಮಗ ರಾಜೇಶ್ ಮೂರ್ತಿಯವರ ಅಗ್ನಿ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರವನ್ನ ಮಾಡಿದ್ರು. ಆಮೇಲೆ ಮತ್ತೆ ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲೇ ಹುಡುಕ್ಬೇಕು ಅಂತ ಹೇಳಿ ಟಪೋರಿ ಮತ್ತು ಶಿವಾನಿ ಸಿನಿಮಾ ಕಳ್ಕೊಂಡ ಮೇಲೆ ನಾವು ಇಲ್ಲೇ ಹುಡುಕ್ಬೇಕು ಅಂತ ಹೇಳಿ ಮಹೇಶ್ ಈ ಸಿನಿಮಾ ಶುರು ಮಾಡಿದ್ರು. ಬಹುಶಃ ಇದಾದ್ಮೇಲೆ 2 ಸಿನಿಮಾ ಬಿಡುಗಡೆಗೆ ರೆಡಿ ಆಗ್ತಾ ಇದೆ. ಒಟ್ಟಾರೆಯಾಗಿ ಒಳ್ಳೆ ಸಿನಿಮಾಗಳು, ಶಾಶ್ವತ ಉಳಿಯಂತ ಚಿತ್ರಗಳು ಬರಲಿಂತ ಆಶಿಸ್ತಾ ಈಗ ನಮ್ಮ ನಾಯಕ ನಟಿ ರೂಪಾಯಿ ಅವರು ಮಾತಾಡಬೇಕು. ಅಲ್ಲಿ ಬಂದು ಮಾತಾಡಿ. ನೀವೆಲ್ಲರೂ ಈಗಾಗಲೇ ನಮ್ಮ ಮೂವಿದು ನಾಗವಲ್ಲಿ ಬಂದ ಟೀಸರ್ ನ ನೋಡಿದೀರಾ? ಈಗಾಗಲೇ ನೀವೆಲ್ಲರೂ ನಮ್ಮ ನಾಗವಲ್ಲಿ ಬಂಗ್ಲೆ ಮೂವಿದು ಟೀಸರ್ ನ ನೋಡಿದೀರಾ. ಸೊ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಎಲ್ಲರೂ ಹೇಳ್ತಿರೋ ಬಂದೆ ತುಂಬಾ ಸಸ್ಪೆನ್ಸ್ ಆಗಿದೆ, ಥ್ರಿಲ್ಲರ್ ಆಗಿದೆ, ಕುತೂಹಲವಾಗಿದೆ ಅಂತ. ಸೊ ನಾವೆಲ್ಲರೂ ಅದಕ್ಕೋಸ್ಕರ ವೇಟ್ ಮಾಡ್ತಿದೀವಿ. ತುಂಬಾ ಒಳ್ಳೆ ಕನ್ನಡ ಚಿತ್ರನ ನಾವೆಲ್ಲರೂ ಸೇರ್ ಮಾಡಿದೀವಿ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಅಂತ ಕೇಳ್ಕೊತೀವಿ. ಸೊ ಈ ನಾಗವಲ್ಲಿ ಬಂಗ್ಲೆ ಅಂದ ತಕ್ಷಣ ಎಲ್ರಿಗೂ ಏನನ್ಸುತ್ತೆ, ಹಾರರ್. ಬಟ್ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿರೋದ್ರಿಂದ ನಿಮ್ಗಂತ ಎಂಟರ್ಟೈನ್ಮೆಂಟ್ ಕಡಿಮೆನೇ ಇರೋದಿಲ್ಲ. ತುಂಬಾ ಒಳ್ಳೆ ಕನ್ನಡ ಚಿತ್ರನ ನೀವೆಲ್ಲರೂ ನೋಡಿ ಬೆಳೆಸ್ಬೇಕು ಅಂತ ಕೇಳ್ಕೊತೀವಿ. ಸೊ ಇನ್ ನಮ್ಮ ಸ್ನೇಹಿತರ ಬಗ್ಗೆ ಎಲ್ಲ ಹೇಳ್ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಈ 6 ಹುಡುಗಿಯರನ್ನ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಎಲ್ಲರಿಗೂ.
ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಚಿತ್ರ. ನೀವೆಲ್ಲ ಸಪೋರ್ಟ್ ಮಾಡಬೇಕು. ಈ ಒಂದು ಒಳ್ಳೆ ಚಿತ್ರನ ಜನರಿಗೆ ತಲುಪಿಸುವಂತ ಕೆಲಸನ ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಟೆಲಿವಿಷನ್ ಮೀಡಿಯಾ, ಸೊ ನಿಮ್ಮಗಳ ಕೆಲಸ. ನೀವೆಲ್ಲರೂ ಮಾತಾಡಿ. ಒಂದು ಒಳ್ಳೆ ಚಿತ್ರನ ಜನಗಳಿಗೆ ತಲುಪುವಂತ ಕೆಲಸನ ನೀವುಗಳು ಮಾಡ್ತೀರಾ. ಸೊ ನಿಮ್ಮ ಸಪೋರ್ಟ್ ಖಂಡಿತ ನಮ್ಮ ಚಿತ್ರಕ್ಕೆ ಬೇಕು. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ಹಾಗೆ ನಾವಿದು ಮೂವಿ ಸ್ಟಾರ್ಟ್ ಮಾಡಿದಾಗ ಕವಿರಾಜೇಶ್ ಸರ್ ಸ್ಟೋರಿ ಹೇಳ್ಬೇಕಾದ್ರೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಕೇಳಿದಕ್ಕೆ 2-3 ಡೇಸ್ ಸ್ಟಾರ್ಟ್ ಮಾಡ್ತೀವಿ, ರೆಡಿ ಇದೆ ಅಂತ ಹೇಳಿದ್ರು. ನಾವೆಲ್ಲ ರೆಡಿ ಇದ್ವಿ. ಸ್ಟೋರಿ ವೈಸ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಟೀಸರ್ ರಿಲೀಸ್ ಆದ್ಮೇಲಿಂದ ನೀವೆಲ್ಲ ಹೋದ್ಸತಿ ಸಪೋರ್ಟ್ ಮಾಡಿರೋದ್ರಿಂದ ತುಂಬಾ ಎಲ್ಲಾ ಕಡೆನೂ ಚೆನ್ನಾಗಿ ರೀಚ್ ಆಗಿದೆ. ಎಲ್ಲರೂ ತುಂಬಾ ಖುಷಿ ಪಡ್ತಾ ಇದ್ದಾರೆ ಮೂವಿ ಮಾಡೋದಕ್ಕೆ. ತುಂಬಾ ಒಳ್ಳೆಯ ಸಿನಿಮಾ. ಎಲ್ಲಾನು ಸಪೋರ್ಟ್ ಮಾಡಿ. ನಿಮ್ಮೆಲ್ಲ ಸಪೋರ್ಟ್ ತುಂಬಾ ಬೇಕು. ಎಲ್ಲರಿಗೂ ಧನ್ಯವಾದ. ದೊಡ್ಡ ಸಿಂಗರ್ಸ್ ಆಗಬೇಕು ಅಂತ ನಾವು ಅಪೇಕ್ಷೆ ಪಡ್ತಾ ಇದ್ದೀವಿ. ನಿಮ್ಮ ಪರಿಚಯನ ಮಾಡಿಕೊಂಡು ಹಾಗೆ ನಾಗವಲ್ಲಿ ಬಂದ್ರೆ 2 ಒಂದೊಂದು ಪಲ್ಲವಿ ಹಾಡಿದ್ವಿ. ಎಲ್ರಿಗೂ ನಮಸ್ಕಾರ. ಮತ್ತೆ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ. ಮೊದಲನೇದಾಗಿ ಇದು ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ನನಗೆ ಒಂದು ಹಾಡನ್ನ ನಾವು ಕೇಳಿದಾಗ ಅದು ಹಾಡೋದು ಸುಲಭ ಇರುತ್ತೆ, ಬಟ್ ಲಿರಿಕ್ಸ್ ಬರೆದಾಗ ನಾವು ಅದಕ್ಕೆ ಎಷ್ಟು ಭಾವ ತುಂಬಿ ಹಾಡ್ತೀವಿ ಅನ್ನೋದು ಇಟ್ ಇಸ್ ಆಕ್ಚುಲಿ ಚಾಲೆಂಜಿಂಗ್. ಸೊ ನನಗೆ ತುಂಬಾ ಕಲಿಯೋದಕ್ಕೆ ಒಂದು ಅವಕಾಶ ಆಯಿತು. ಮತ್ತೆ ನಾಗವಲ್ಲಿ ಬಂಗಲೆಯ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಎಲ್ಲ ಫುಲ್ ಟೀಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಪ್ರಹ್ಲಾದ್ ಸರ್ಗೆ, ನಮ್ಮ ಸಾಹಿತಿಗಳು, ತುಂಬ ಹೃದಯದ ಧನ್ಯವಾದಗಳು ಸರ್. ನನ್ನ ಹೆಸರು ಅಮೋಘ ಶಾಸ್ತ್ರಿ ಅಂತ ಸರ್. ನಾನಿವಾಗ ಫೈನಲ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಆಗಮ ಶಾಸ್ತ್ರಿ. ಈ ಚಿತ್ರಕ್ಕೆ ಹಾಡೋದಕ್ಕೆ ತುಂಬಾನೇ ಖುಷಿ ಆಯಿತು. ಈ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ಚಿತ್ರತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸಂಗೀತ ನಿರ್ದೇಶಕರು, ಸಂಗೀತ ನಿರ್ದೇಶಕರಿಗೆ ನಮ್ಗೆ ಇಂಥ ಒಳ್ಳೆ ಹಾಡುಗಳನ್ನ ಹಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಇವಾಗ 2 ಹಾಡಿನ ಪಲ್ಲವಿ ಒಂದು ಹಾಡ್ತೇವೆ. ಸೊ ಇದು ಇನ್ನೊಂದು ಹಾಡು. ನಾಗವಲ್ಲಿ ಬಂಗಲೆ ಊರು ಭಯ ಕಥೆಯಲ್ಲಿ ನಾವು ಆಪ್ತ ಗೆಳತಿಯರು ಮಾಡುತ್ತೀರಿ ದಾಂಧಲೆ. ನಾಗವಲ್ಲಿ ಬಂಗಲೆ ಊರು ಭಯ ಕಥೆಯಲ್ಲಿ ನಾವು ಆಪ್ತ ಗೆಳತಿಯರು ಮಾಡುತ್ತೀರಿ ದಾಂಧಲೆ. ಬಂಗಲೆ ಬಂಗಲೆ ನಾಗವಲ್ಲಿ ಬಂಗಲೆ, ಬಂಗಲೆ ಬಂಗಲೆ ಇದು ನಾಗವಲ್ಲಿ ಬಂಗಲೆ, ಬಂಗಲೆ ಬಂಗಲೆ ನಾಗವಲ್ಲಿ ಬಂಗಲೆ, ಬಂಗಲೆ ಬಂಗಲೆ ಇದು ನಾಗವಲ್ಲಿ